ನಮಸ್ಕಾರ. ನಿಮಗೆಲ್ಲ ಗೊತ್ತಿರಲಿ, ಒಬ್ಬ ರಾಜ ಅತ್ಯಂತ ಕ್ರೂರಿಯಾಗಿರ್ತಾನೆ. ಅವನು ಪ್ರಜಾಹಿತಕ್ಕಾಗಿ ಯೋಚನೆ ಮಾಡದೆ ತನ್ನ ಸಾಮ್ರಾಜ್ಯ ವಿಸ್ತಾರ ಅಥವಾ ತಾನು ಏಳಿಗೆ ಆಗೋದ್ರ ಬಗ್ಗೆ ಈ ರೀತಿ ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಎಷ್ಟು ಜನ ಸತ್ತು ಏನಾದರೂ ಅವನಿಗೆ ಚಿಂತೆ ಇರಲ್ಲ. ಅವನು ಅಷ್ಟು ಕ್ರೂರಿಯಾಗಿರ್ತಾನೆ. ಅಂತ ರಾಜ ಹೇಗೆ ಚೇಂಜ್ ಆಗ್ತಾನೆ ಅಂದ್ರೆ, ಅವನಷ್ಟು ಒಳ್ಳೆ ರಾಜ ಇಡೀ ಇತಿಹಾಸದಲ್ಲೇ ಇಲ್ಲ. ಆ ರೇಂಜಿಗೆ ಚೇಂಜ್ ಆಗ್ತಾನೆ. ಅದೊಂದು ಸಂದರ್ಭ ಅವನ್ನ ಚೇಂಜ್ ಮಾಡಿಬಿಡುತ್ತೆ. ಎಸ್, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನಾನು ಮಾತಾಡ್ತಿರೋದು ಅದೇ ರಾಜ ಅಶೋಕ ಮಹಾಶಯನ ಬಗ್ಗೆ. ಹಿಂದಿನ ವಿಡಿಯೋದಲ್ಲಿ ಚಾಣಕ್ಯ, ಚಂದ್ರಗುಪ್ತ ಮೌರ್ಯ ಇವ್ರ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಹೇಳಿದೆ. ಈ ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಸಾಮ್ರಾಟ್ ಅಶೋಕರ ಬಗ್ಗೆ ಕೊಂಚ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೀನಿ. ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋನ ಪೂರ್ತಿ ನೋಡಿ ನಮ್ಗೆ ಸಹಕಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದೇವನಾಂ ಪ್ರಿಯದರ್ಶಿ ಅಶೋಕ ಮಹಾಶಯ ಕ್ರಿಸ್ತ ಶಕ 273 232. ಇವರ ತಂದೆ ಬಿಂದುಸಾರ ಹಾಗೂ ಇವರ ತಾಯಿ ಸುಭದ್ರಾಂಗಿ. ಇವರು ಅತ್ಯುತ್ತಮ ಯೋಧ, ಚಾಣಕ್ಯ ರಾಜನೀತಿ ತಜ್ಞರಾಗಿ ಬೆಳೆದರು. ಅಶೋಕ ಈ ರೀತಿ ಬೆಳೀತಾ ಇರೋದು ನೋಡಿ ಇವನ್ ಜನಪ್ರಿಯತೆ ಕಂಡು ಇವ್ರ ಸಹೋದರರಿಗೆ ಒಂದು ರೀತಿಯ ಹೊಟ್ಟೆ ಕಿಚ್ಚು ಶುರುವಾಗಿರುತ್ತೆ. ಹಾಗೆ ಈ ಅಶೋಕ ರಾಜನಾಗೋದಕ್ಕೆ ಸಮರ್ಥ ಇದ್ರು ಕೂಡ ನೋಡೋದಕ್ಕೆ ಒಂಥರ ಕುರೂಪಿ ತರ ಇರ್ತಾನೆ. ಆದ್ರಿಂದ ಬಿಂದುಸಾರನಿಗೆ ಇವನ್ನ ರಾಜ ಮಾಡೋದು ಇಷ್ಟ ಇರಲ್ಲ. ಹಾಗಾಗಿ ಉಜ್ಜಯಿನಿ ಪ್ರಾಂತ್ಯಾಧಿಕಾರಿಯನ್ನಾಗಿ ಇವನನ್ನ ನೇಮಕ ಮಾಡಿರ್ತಾರೆ. ಇವರಣ್ಣ ಸುಶೀನ ಅಂತ ಇರ್ತಾನೆ. ಅವನನ್ನ ಬಿಂದುಸಾರ ಅವನ ನಂತರದ ರಾಜನಾಗಿ ನೇಮಕ ಮಾಡಿರ್ತಾನೆ. ಈ ಸುಶೀನ ಕೂಡ ಅಶೋಕ ಎಲ್ಲಾದ್ರೂ ರಾಜ ಆದ್ರೂ ಆಗಬಹುದು ಅನ್ನೋ ಭಯ ಇರುತ್ತೆ. ಯಾಕಂದ್ರೆ ಅವನ್ ಜನಪ್ರಿಯತೆ ಆ ರೀತಿ ಇರುತ್ತೆ. ಅಶೋಕ ಹೇಳಿದ್ಮೇಲೆ ಮುಗೀತು, ಈ ರೀತಿ ಜನ ಬೆಂಬಲ ಅವನ ಕಡೆ ಇರುತ್ತೆ. ಹೀಗೆ ಒಂದಿನ ಏನಾಗುತ್ತೆ, ಸಿಂಧ್ ಪ್ರಾಂತ್ಯದ ತಕ್ಷಶಿಲೆಯಲ್ಲಿ ರಾಜ ವಿರೋಧಿ ಪ್ರತಿಭಟನೆ ಸ್ಟಾರ್ಟ್ ಆಗಿರುತ್ತೆ. ಸುಶೀನ ಏನ್ ಮಾಡ್ತಾನೆ, ಇಲ್ಲಿಗೆ ಹೋದ್ರೆ ಅಶೋಕನ ಇವ್ರು ಕೊಂದ್ಬಹುದು, ಅಶೋಕ ಒಟ್ಟು ಸಾಯ್ಬೇಕು ಅಂತನೋ ಅಶೋಕನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೇಕು ಅಂತನೋ ಸುಶೀನನ್ ಪ್ಲಾನ್ ಆಗಿರುತ್ತೆ. ಹಾಗೆ ಆ ತಕ್ಷಶಿಲೆಯಲ್ಲಿ ನೀನ್ ಹೋಗ್ಬೇಕು, ಆ ಪ್ರತಿಭಟನೆನ ನಿಲ್ಲಿಸ್ಬೇಕು ಅಂತ ಇವನ್ನ ಆಗಲ್ಲ ಅಂತ ಸುಶೀನ ಕಳಿಸ್ತಾನೆ ಇವನ್ನ. ಆದ್ರೆ ಅಲ್ಲಿ ಅಶೋಕ ಹೋಗ್ತಿದ್ದಂಗೆ ಅದೆಲ್ಲ ಚೇಂಜ್ ಆಗ್ಬಿಡುತ್ತೆ. ಅಂತ ರೀತಿಯಿಂದ ಎಲ್ಲರೂ ಪ್ರತಿಭಟನೆ ನಿಲ್ಲಿಸಿ ಸುಮ್ನಾಗ್ತಾರೆ. ಇದರಿಂದ ಸುಶೀನನಿಗೆ ಇನ್ನೂ ಒಂಥರ ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತೆ. ಹಾಗೆ ಅವರ ಅಣ್ಣ ತಮ್ಮದಿರೆಲ್ಲ ಯಾರಿರ್ತಾರಲ್ಲ ಅವ್ರೆಲ್ಲರಿಗೂ ಒಂಥರ ಭಯ, ಆತಂಕ ಶುರುವಾಗುತ್ತೆ. ಅಶೋಕನ ಈ ಬೆಳವಣಿಗೆ ನೋಡಿ ಅವರೆಲ್ಲ ಸಹಿಸೋದೇ ಇಲ್ಲ. ಹಾಗಿರ್ಬೇಕಾದ್ರೆ ಮತ್ತೆ ಈ ಸುಶೀನ ಏನಿರ್ತಾನೆ, ಆ ಸುಶೀನ ಬಿಂದುಸಾರನ ಹತ್ರ ಹೋಗಿ, ಇಲ್ಲಪ್ಪ ಈ ಅಶೋಕ ಇರೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಇವನನ್ನ ಅಜ್ಞಾತವಾಸಕ್ಕೆ ಕಳಿಸಿ, ಕಳಿಂಗ ಅಜ್ಞಾತವಾಸಕ್ಕೆ ಕಳಿಸಿ ಅಂತ ಕೋರಿಕೆ ಮಾಡ್ತಾನೆ ಬಿಂದುಸಾರನ ಹತ್ರ ಹೋಗಿ. ಆಮೇಲೆ ಆ ಬಿಂದುಸಾರ ಸರಿ ಹಾಗಾದ್ರೆ ಅಂತ ರಾಜ್ಯ ಬಿಟ್ಟು ಹೋಗು, ಅಜ್ಞಾತವಾಸ ಮಾಡು ಅಂತ ಅಶೋಕನಿಗೆ ಹೇಳ್ಬಿಡ್ತಾನೆ. ಅಶೋಕ ಸರಿ ಅಂತ ರಾಜ್ಯ ಬಿಟ್ಟು ಕಳಿಂಗ ಅನ್ನೋ ಪ್ರದೇಶಕ್ಕೆ ಅಜ್ಞಾತವಾಸ ಮಾಡೋಕ್ ಹೋಗ್ತಾನೆ. ಅಲ್ಲಿ ಆ ಕಳಿಂಗ ಪ್ರದೇಶದಲ್ಲಿ ಬೆಸ್ತರ ಹುಡುಗಿ ಮಹಾದೇವಿ ಎನ್ನುವಳನ್ನ ನೋಡ್ತಾನೆ. ಹಾಗೆ ಅವರಿಬ್ರು ವಿವಾಹವಾಗ್ತಾರೆ. ನಂತರ ಹೀಗೆ 2 ವರ್ಷ ಕಳೆಯುತ್ತೆ. ಆಮೇಲೆ ಉಜ್ಜಯಿನಿಯಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ಒಂದು ನಡೀತಾ ಇರುತ್ತೆ. ಇದು ಯಾರ ಕೈಯಿಂದ ಕೂಡ ನಿಲ್ಸೋಕ್ ಸಾಧ್ಯ ಇಲ್ಲ. ಅಂದ್ರೆ ಅಲ್ಲಿರ್ತಾರಲ್ಲ ಬಿಂದುಸಾರ ಆಗ್ಲಿ, ಈ ಅಶೋಕನ ಅಣ್ಣ ತಮ್ಮದಿರಾಗ್ಲಿ, ಯಾರಿಂದಲೂ ಕೂಡ ಸಾಧ್ಯ ಇರಲ್ಲ. ಆ ಟೈಮಿಗೆ ಸರಿಯಾಗಿ 2 ವರ್ಷ ಅಶೋಕನ ಅಜ್ಞಾತವಾಸ ಕೂಡ ಕೊನೆಗೊಳ್ಳುತ್ತೆ. ಹಾಗೆ ಬಿಂದುಸಾರ ಹೋಗಿ ಆದರಾತಿಥ್ಯದಿಂದ ಅಶೋಕನ್ನ ಕರ್ಕೊಬರ್ತಾನೆ. ನಿಲ್ಲ, ನಿನ್ನ 2 ವರ್ಷದ ಅಜ್ಞಾತವಾಸ ಮುಗೀತು, ಈಗ ಬಾ ಮನೆಗೆ ಅಂತ ಕರ್ಕೊಬರ್ತಾನೆ. ಈ ಉಜ್ಜಯಿನಿ ಹಿಂಸಾತ್ಮಕ ಪ್ರತಿಭಟನೆ ಏನಿರುತ್ತಲ್ಲ,
ಅದನ್ನ ನಿಲ್ಸಕ್ಕೆ ಅಶೋಕ ಹೋಗ್ತಾನೆ. ಅದನ್ನ ನಿಲ್ಸುವಲ್ಲಿ ಕೂಡ ಅಶೋಕ ಯಶಸ್ವಿ ಆಗ್ತಾನೆ. ಈ ಅಶೋಕ ಆ ಉಜ್ಜಯಿನಿ ಹಿಂಸಾತ್ಮಕ ಪ್ರತಿಭಟನೆಯಲ್ಲಿ ಸ್ವಲ್ಪ ಗಾಯಗೊಂಡ್ರು ಕೂಡ ಇವನ ಸೇನಾಧಿಪತಿಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಸೇರಿ ಒಟ್ಟು ಆ ಹಿಂಸಾತ್ಮಕ ಪ್ರತಿಭಟನೆನ ತಡಿತಾರೆ. ಇದನ್ನಂತೂ ಸುಶೀಲನ್ಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ಟೈಮಲ್ಲಿ ಅಂದು ಗಾಯಗೊಂಡಿರ್ತಾನಲ್ಲ ಅಶೋಕ, ಅಂತ ಟೈಮಲ್ಲಿ ಸುಶೀನ ಅವನ್ ಪ್ರಾಣಕ್ಕೇನಾದ್ರು ಆಪತ್ ಮಾಡ್ಬೋದು ಅಂತ ಸುಶೀಲನ್ಗೆ ಕಾಣದಂತೆ ಅಶೋಕನ ಬೇರೆ ಕಡೆ ಆರೈಕೆ ಮಾಡೋದಕ್ಕಾಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಈ ಅಶೋಕನಿಗೆ ಸೇವೆ ಮಾಡಿದವರು ಬೌದ್ಧ ಸನ್ಯಾಸಿಗಳಾಗಿರ್ತಾರೆ. ಅಲ್ಲಿ ಫಸ್ಟ್ ಬೌದ್ಧ ಧರ್ಮದ ಬೋಧನೆನ ಅಶೋಕ ಕೇಳಿಸ್ಕೊತಾನೆ. ನಂತರ ಅಲ್ಲೇ ಪಕ್ಕದ ನಗರದ ಒಬ್ಬ ವ್ಯಾಪಾರಿ ಮಗಳು ದೇವಿ ಅನ್ನುವಳ ಪರಿಚಯ ಆಗುತ್ತೆ. ನಂತರ ಅವಳನ್ನ ವಿವಾಹವಾಗ್ತಾನೆ. ಬಿಂದುಸಾರ ವೃದ್ಧಾಪ್ಯದಿಂದ ಮೂಲೆ ಹಿಡಿತಾನೆ. ಅವನ ನಂತರ ರಾಜ ಗೊಜ್ಜಾರು ಸುಶೀಮನ ಅಥವಾ ಅಶೋಕನ ಅಥವಾ ಬೇರೆ ಸಹೋದರರ ಸ್ನೇಹಿತರೆ, ಈ ಬಿಂದುಸಾರನಿಗೆ ಅಶೋಕನ ರಾಜ ಮಾಡೋಕೆ ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕಂದ್ರೆ ಅಶೋಕ ಕುರೂಪಿ ಅನ್ನೋ ಒಂದೇ ಒಂದು ಕಾರಣದಿಂದ. ಆದ್ರೆ ರಾಧಗುಪ್ತ ಅನ್ನೋ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಸುಶೀಲನೊಂದಿಗೆ ವೈರತ್ವ ಬೆಳೆಸ್ಕೊಂಡಿರ್ತಾನೆ. ಇವನಿಗೆ ಆಗ್ ಬರ್ತಿರಲ್ಲ. ಅವನು ಸುಶೀಲನನ್ನ ವಿರೋಧ ಕಟ್ಕೊಂಡು ಈ ಅಶೋಕನ ರಾಜನನ್ನಾಗಿ ಮಾಡೋಕೆ ಸಪೋರ್ಟ್ ಮಾಡ್ತಾನೆ. ನಂತರ ಅಶೋಕನಿಗೆ ಪಟ್ಟಾಭಿಷೇಕ ಆಗುತ್ತೆ. ಆಮೇಲೆ ಬೌದ್ಧ ರಾಣಿ ಇರ್ತಾಳಲ್ಲ, ಅಂದ್ರೆ ಅಶೋಕನ 2ನೇ ಹೆಂಡತಿ, ಅವಳಿಗೆ 2 ಮಕ್ಕಳು ಹುಡ್ತಾರೆ. ಮಗ ಮಹೇಂದ್ರ, ಮಗಳು ಸಂಘಮಿತ್ರ. ಅಶೋಕನ ಸಾಮ್ರಾಜ್ಯ ವಿಸ್ತಾರ. ಸ್ನೇಹಿತರೆ, ಅಶೋಕನ ಸಾಮ್ರಾಜ್ಯ ಪೂರ್ವದಲ್ಲಿ ಬಾಂಗ್ಲಾ ಮತ್ತು ಅಸ್ಸಾಂನಿಂದ ಹಿಡಿದು ಪಶ್ಚಿಮದಲ್ಲಿ ಇರಾನ್ ಮತ್ತು ಅಫ್ಘಾನಿಸ್ತಾನದವರೆಗೆ, ಉತ್ತರದಲ್ಲಿ ಪಾಮೀರ್ ಗ್ರಂಥಿಯಿಂದ ಹಿಡಿದು ದಕ್ಷಿಣದಲ್ಲಿ ಭಾರತ ದಕ್ಷಿಣ ಭೂಖಂಡದವರೆಗೆ ಅಶೋಕನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಕಳಿಂಗ ಅಂದ್ರೆ ಈಗಿನ ಒರಿಸ್ಸಾ ಪ್ರದೇಶ. ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ. ಈ ಘಟನೆನೇ ಅಶೋಕನ ಕ್ರೂರಿ ಅಶೋಕನಿಂದ ಅಶೋಕ ಮಹಾಶಯನಾಗಿ ಪರಿವರ್ತನೆ ಮಾಡಿದ್ದು. ಇದೇನಾಯ್ತಂದ್ರೆ, ಕಳಿಂಗ ದೇಶದ ರಾಜನಿಗೆ ಸುಮ್ನಾಗು, ನಿನ್ ಕೈಯಲ್ಲಿ ಆಗಲ್ಲ, ಸೋಲ್ತೀಯ ಅಂತ ಅಶೋಕ ಹೇಳ್ತಾನೆ ಕಳಿಂಗ ರಾಜನಿಗೆ. ಆದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ ಅಲ್ವಾ ಕಳಿಂಗ ರಾಜನಿಗೆ. ಯಾಕಂದ್ರೆ ಬೇರೊಬ್ಬ ವ್ಯಕ್ತಿ ಬಂದು ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಸೋಲ್ತೀಯ, ಯುದ್ಧ ಬಿಡು ಅಂದ್ರೆ ಬಿಡೋಕೆ ಒಬ್ಬ ರಾಜನಾಗಿ ಅವನಿಗೊಂಥರ ಸ್ವಾಭಿಮಾನದ ಪ್ರಶ್ನೆ ಆಗಿರುತ್ತೆ. ಹೀಗಾಗಿ ಅದೇನಾರು ಆಗ್ಲಿ ನಾನ್ ಯುದ್ಧ ಮಾಡ್ಲೇಬೇಕು ಅಂತ ಕಳಿಂಗ ದೇಶದ ರಾಜ ರೆಡಿ ಆಗ್ತಾನೆ. ಆಮೇಲೆ ಅಶೋಕ ನಾನ್ ಹೋಗೋದು ಯಾಕೆ, ಸೇನಾಧಿಪತಿಗಳನ್ನ ಕಳಿಸಿದ್ರೆ ಸಾಕು ಅಂತ ಸೇನಾಧಿಪತಿಗಳನ್ನ ಕಳಿಂಗ ರಾಜ್ಯಕ್ಕೆ ಕಳಿಸ್ತಾನೆ. ಆದ್ರೆ ಇಲ್ಲಿ ಸೇನಾಧಿಪತಿಗಳು ಸೋಲ್ತಾರೆ. ಈ ವಿಷಯ ತಿಳಿದಂತ ಅಶೋಕ ತಬ್ಬಿಬ್ಬಾಗ್ಬಿಡ್ತಾನೆ. ಅಂದ್ರೆ ಅವನಿಗೆ ಏನಪ್ಪ ಹೀಗಾಯ್ತು, ನಮ್ ಸೇನಾಧಿಪತಿಗಳೆಲ್ಲ ಸೋತ್ ಬಂದ್ರು ಅಂತ ಏನೋ ಒಂಥರ ಆತಂಕ ಶುರುವಾಗಿ, ನಂತರ ಬೃಹತ್ ಸೇನೆಯೊಂದಿಗೆ ಕಳಿಂಗ ಅನ್ನೋ ಪುಟ್ಟ ರಾಜ್ಯದ ಮೇಲೆ ಯುದ್ಧ ಸಾರ್ತಾನೆ. ಕೆಲವೊಂದಿಷ್ಟು ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಕಳಿಂಗ ದೇಶದ 1,00,000 ಜನ ಸೈನಿಕರು ಸತ್ರೆ ಅಶೋಕನ ಕಡೆಯವರು 10,000 ಜನರ ಸಾವಾಗಿತ್ತು. ಹಾಗೆ ಸಾವಿರಾರು ಶ್ರೀಮಂತರು ಗಡಿಪಾರಾಗಿದ್ರು. ಹಾಗೆ ಈ ಯುದ್ಧದಲ್ಲಿ ಅಶೋಕ ಜಯ ಸಾಧಿಸ್ತಾನೆ. ಅಶೋಕ ಜಯ ಸಾಧಿಸ್ತ. ಆದ್ರೆ ಅವನು ಒಳ್ಳೆಯವನು ಹೇಗದ, ಅವನ್ ಈಗ ಅಹಂಕಾರ ಅನ್ನೋದು ಗೆದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋಗ್ತಾನೆ. ಅವನು ಹೇಗ್ ಚೇಂಜ್ ಆಗ್ತಾನೆ ಸ್ನೇಹಿತರೆ? ಹೀಗೆ ಯುದ್ಧದ ಮರುದಿನ ಅವನು ಯುದ್ಧ ನಡೆದ ಜಾಗ ಎಲ್ಲ ಹೇಗಿದೆ ಅಂತ ಮರುದಿನ ನೋಡೋಕಾಗಿ ಹೋಗ್ತಾನೆ. ಅಲ್ಲಿ ನೋಡಿದಾಗ ಅಲ್ಲಿ ಸುಟ್ಟ ಮನೆಗಳು, ಕಲ್ಲಾಪಿಲ್ಲಿಯಾದ ಹೆಣಗಳು, ಹಾಗೆ ಒಂದು ದೇವ ನದಿ ಅಂತ ಇರುತ್ತೆ. ಈಗ ನದಿ ನೀರೆಲ್ಲ ನೀಲಿ ಕಲರ್ ಇರುತ್ತೆ ಅಲ್ಲ, ಆ ನದಿ ನೀರು ಪೂರ್ತಿ ರಕ್ತವಾಗಿರುತ್ತೆ. ಇಡೀ ನದಿ ಕೆಂಪಗಾಗಿ ಹರಿತಾ ಇರುತ್ತೆ. ಇದನ್ನೆಲ್ಲ ಕಂಡ ಅಶೋಕ ಏನೋ ತಪ್ಪು ಮಾಡ್ಬಿಟ್ನಲ್ಲ ನಾನು, ಈ ಯುದ್ಧ ಮಾಡಿ ಜಯ ಏನೋ ಸಿಕ್ತು,
ಆದ್ರೆ ಇಷ್ಟೆಲ್ಲ ಸಾವಿಗೆ ನಾನೇ ಕಾರಣ ಆದ್ನಲ್ಲ ಅಂತ ಒಂಥರ ಗಿಲ್ಟ್ ಅವನಿಗಾಗುತ್ತೆ. ಆವಾಗಿಂದ ಅವನು ಚೇಂಜ್ ಆಗ್ಬಿಡ್ತಾನೆ. ಇಲ್ಲ, ಈ ತರ ಮಾಡಬಾರ್ದು ಅಂತ ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ, ಮುಂಚೆ ಬೌದ್ಧ ಸನ್ಯಾಸಿಗಳ ಹತ್ರ ಇರ್ಬೇಕಾದ್ರೆ ಬೌದ್ಧ ಬೋಧನೆಗಳನ್ನ ಕೇಳಿದ್ನಲ್ಲ, ಹಾಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ಬಿಡ್ತಾನೆ. ಯುದ್ಧನೇ ಮಾಡಬಾರ್ದು ಅನ್ನೋ ತೀರ್ಮಾನ ಮಾಡ್ಬಿಡ್ತಾನೆ. ಅವನ ಮಕ್ಕಳು ಮಹೇಂದ್ರ, ಸಂಘಮಿತ್ರ ಇರ್ತಾರಲ್ಲ, ಅವ್ರನ್ನ ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಸಾರ ಮಾಡ್ಲಿಕ್ಕೆ ಕಳಿಸ್ತಾನೆ. ಆಮೇಲೆ ಅವನು ಕೂಡ ಈಗ ಬೌದ್ಧ ಧರ್ಮ ಏನ್ ಅಭಿವೃದ್ಧಿ ಆಗಿದೆಯಲ್ಲ, ಆ ಅಭಿವೃದ್ಧಿ ಆಗೋಕೆ ಪ್ರಮುಖ ಕಾರಣ ಈ ಅಶೋಕ ಅಂತ ಹೇಳಲಾಗುತ್ತೆ. ಇವರು ಅನೇಕ ಬೌದ್ಧ ವಿಹಾರಗಳನ್ನ ಕಟ್ಟಿಸ್ತಾರೆ. ಜಗತ್ ಪ್ರಸಿದ್ಧ ಬಿಹಾರದ ಸಾಂಚಿ ಸ್ತೂಪ ಇವರೇ ಕಟ್ಟಿಸಿದ್ದು. ಅಹಿಂಸೆ ಪಾಲನೆ ಮಾಡ್ತಾರೆ ಹಾಗೂ ಪ್ರಾಣಿ ಬಲಿಯನ್ನ ನಿಷೇಧ ಮಾಡ್ತಾರೆ. ಸಾರನಾಥದ ಅಶೋಕ ಸ್ತಂಭ ಏನಿದೆಯಲ್ಲ, ಅದು ಪ್ರಮುಖ ಅವಶೇಷವಾಗಿದೆ. ಹಾಗೂ ಸ್ತಂಭದ 4 ಸಿಂಹಗಳು ಈಗಿನ ಆಧುನಿಕ ಭಾರತದ ರಾಜ ಚಿಹ್ನೆಯಾಗಿದೆ. ರಾಷ್ಟ್ರೀಯ ಧ್ವಜದಲ್ಲಿ ಕಾಣುತ್ತಲ್ಲ ಅಶೋಕ ಚಕ್ರ, ಅದು ಸಾಮ್ರಾಟ್ ಅಶೋಕರ ಚಿಹ್ನೆ. ಈ ಅಶೋಕ ಮಹಾಶಯರ ಕಾಲದ ಅನೇಕ ಗ್ರಂಥಗಳು ಹಾಗೂ ಅನೇಕ ಶಿಲಾಶಾಸನಗಳು ದೊರಕಿವೆ. ಅವುಗಳಲ್ಲೆಲ್ಲ ರಚಿತವಾಗಿರೋದು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ, ಅಂದ್ರೆ ದೇವರಿಗೆ ಪ್ರಿಯವಾದವರು ಅನ್ನೋ ಅರ್ಥ. ಈ ಅಶೋಕನ ನಂತರ ಬಂದ ಅರಸರೆಲ್ಲ ದುರ್ಬಲರಾಗಿರುತ್ತಾರೆ. ಬೃಹದ್ರಥ ಮೌರ್ಯ ವಂಶದ ಕೊನೆಯ ದೊರೆಯಾಗಿದ್ದಾರೆ. ಆ ಬೃಹದ್ರಥರ ಸೇನಾಧಿಪತಿ ಪುಷ್ಯಮಿತ್ರ ಶೃಂಗರಿಂದ ಶೃಂಗವಂಶ ಪ್ರಾರಂಭವಾಗುತ್ತೆ ಹಾಗೂ ಮೌರ್ಯ ವಂಶ ಕೊನೆಯಾಗುತ್ತೆ. ಸ್ನೇಹಿತರೆ, ಇದಿಷ್ಟಾಗಿತ್ತು ಅಶೋಕ ಮಹಾಶಯರ ಬಗ್ಗೆ ಕೊಂಚ ಮಾಹಿತಿ. ನಿಮ್ಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.